ಹಾಯ್ ಫ್ರೆಂಡ್ಸ್, ಎಲ್ಲ ಓದುಗರಿಗೆ ನನ್ನ ನಮಸ್ಕಾರಗಳು. ಬನ್ನಿ ಕತೆ ಶುರು ಮಾಡೋಣ. ಸವಿತಾ ಆಂಟಿಯ ತುಲ್ಲಂತೆ ಮಗಳು ಕಾವ್ಯಳ ತುಲ್ಲು. ತಾಯಿ ಮಗಳಿಬ್ಬರು ನನ್ನ ಜೊತೆ ಕೇಯಿಸಿಕೊಂಡರು. ಸವಿತಾ ಆಂಟಿ ಅವಳ ಮನೆಯಲ್ಲಿ ನಾನು ಬಾಡಿಗೆಗೆ ಇದ್ದೆನು ಕೆಲವು ವರ್ಷಗಳಿಂದ. ಆಂಟಿ ಹಾಗೂ ಆಂಟಿಯ ಇಬ್ಬರು ಹೆಣ್ಣು ಮಕ್ಕಳು ಇರುತ್ತಿದ್ದರು. ಆಂಟಿಗೆ ಸುಮಾರು 43 ವರ್ಷವಾಗಿದ್ದು ನೋಡಲು ಹಾಟ್ ಆಗಿದ್ದರು. ಇಬ್ಬರ ಮಕ್ಕಳ ಪೈಕಿ ಒಬ್ಬಳು ಹೈ ಸ್ಕೂಲ್ಗೆ ಹೋಗುತ್ತಿದ್ದಳು, ಇನ್ನೊಬ್ಬಳು ಡಿಗ್ರಿ ಅಲ್ಲಿ ಫೇಲ್ ಆಗಿ ಅರ್ಧಕ್ಕೆ ಬಿಟ್ಟು ಮನೆಯಲ್ಲಿ ಇರುತ್ತಿದ್ದಳು. ಜೀವನಕ್ಕೆ ಬಾಡಿಗೆ ಬಿಟ್ಟರೆ ಕಷ್ಟವಾಗುತ್ತಿತ್ತು. ನನ್ನ ಜೊತೆ ಇವರು ತುಂಬಾ ಕ್ಲೋಸ್ ಆದರು. ನಾನು ಹೇಳಿದ್ದೆ ಅವರಿಗೆ, ನಿಮ್ಮ ಜೊತೆ ನಾನು ಇರುತ್ತೇನೆ, ಏನೇ ಇದ್ದರೂ ನನ್ನ ಜೊತೆ ಶೇರ್ ಮಾಡಿಕೊಳ್ಳಿ ಅಂದಿದ್ದೆ. ಆಂಟಿ ಮನೆಯಲ್ಲೇ ಹೋಮ್ ಪ್ರಾಡಕ್ಟ್ ಮಾಡಿ ಮಾರುತ್ತಿದ್ದರು. ನಾನು ಆಗಾಗ ಆಂಟಿಗೆ ದುಡ್ಡು ಕೊಡುತ್ತಿದ್ದೆ. ಒಮ್ಮೆ ಮೇಲಿಂದ ಮೆಟ್ಟಿಲು ಇಳಿದು ಬರೋವಾಗ ಆಂಟಿ ರೂಮ್ನ ವಿಂಡೋ ಇಂದ ಆಂಟಿ ಡ್ರೆಸ್ ಬದಲಾಯಿಸಿಕೊಳ್ಳುತ್ತಿದ್ದರು. ಬೆಳ್ಳಗಾಗಿ ಉಬ್ಬಿದ ಬ್ರಾ ಹಾಗೂ ಒಳಗಿನ ಡ್ರೆಸ್ ತೆಗೆದು ನೈಟಿ ಹಾಕುತ್ತಿದ್ದರು. ನಾನು ನೋಡುತ್ತಿರುವುದು ಆಂಟಿಗೆ ಗೊತ್ತಾಯಿತು. ನಾನು ಸುಮ್ಮನೆ ಬಂದೆ. ಆಂಟಿಯ ಮನೆಗೆ ಆಂಟಿ ಒಬ್ಬರೇ ಇದ್ದಳು. ಹೇಳಿದಳು, ನಮಗೆ ಆಸೆಯಾದಾಗ ಆಸೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬಾರದು, ಈಡೇರಿಸಿಕೊಳ್ಳಬೇಕು ಅಂದಳು. ನಾನು ಆಂಟಿಗೆ ಹೋಮ್ ಪ್ರಾಡಕ್ಟ್ ಮಾಡಲು ಹೆಲ್ಪ್ ಮಾಡುತ್ತಿದ್ದಾಗ ಅಡುಗೆ ರೂಮ್ಗೆ ಬರೋವಾಗ ಇಬ್ಬರೂ ಒಬ್ಬರಿಗೊಬ್ಬರು ಡಿಕ್ಕಿ ಹೊಡೆದುಕೊಂಡೆವು. ನಾನು ಬಿದ್ದೇನು, ನನ್ನ ಮೈ ಮೇಲೆ ಆಂಟಿ ಬಿದ್ದರು. ಆಂಟಿಯ ಉಬ್ಬಿದ ಮೊಲೆಗಳ ನಡುವೆ ನನ್ನ ಮುಖವಿತ್ತು. ಆಂಟಿಯನ್ನು ಹಿಡಿದು ಮೇಲಕ್ಕೆ ಎತ್ತಿದೆ. ಆಂಟಿಗೆ ಎಷ್ಟೋ ವರ್ಷಗಳ ನಂತರ ಒಬ್ಬ ಗಂಡಸಿನ ಸ್ಪರ್ಶ. ಆಂಟಿ ನನ್ನನ್ನು ಬಯಸಿದ್ದಳು. ನಾನು ಮನಸ್ಸಿನಲ್ಲಿ ಯೋಚಿಸಿದ್ದೆ, ಒಂದಲ್ಲ ಒಂದಿನ ನಿಮ್ಮನ್ನು ಹಿಂಡಿ ನಿಮ್ಮನ್ನು ಕೆದು ಸುಖವನ್ನು ನೀಡುತ್ತೇನೆ ಎಂದಿದ್ದೆ. ಆಂಟಿಯ ಮಗಳು ಬಂದಳು. ಇವತ್ತು ಆಂಟಿ ಮಗಳು ತುಂಬಾ ಸುಂದರವಾಗಿ ಸೆಕ್ಸಿಯಾಗಿ ಕಾಣುತ್ತಿದ್ದಳು. ಆಂಟಿಯ ಮಗಳನ್ನು ನೋಡುತ್ತಾ ಇದ್ದೆ. ಅವಳು ಇಲ್ಲೇ ಹತ್ತಿರದ ದೇವಸ್ಥಾನಕ್ಕೆ ಹೋಗೋಣ ಅಂದಳು. ನಾನು ಕರೆದುಕೊಂಡು ಹೋದೆ. ನನ್ನ ಬೈಕ್ನಲ್ಲಿ ಹಿಂದೆ ಕುಳಿತಳು. ಗಡಿ ಓಡಿಸುವಾಗ ಅವಳ 2 ಕಾಲು ನನ್ನನ್ನು ಒತ್ತಿತ್ತು. ನನ್ನನ್ನು ಅಪ್ಪಿಕೊಂಡಳು. ಒಮ್ಮೆ ಬ್ರೇಕ್ ಹಾಕುವಾಗ ಏನು ಸ್ಪರ್ಶ. ಹೆಣ್ಣು ಮಕ್ಕಳು ಯಾವುದೇ ಜಾತಿಯಾಗಿರಲಿ, ಆದರೆ ಅವರನ್ನು ಸ್ಪರ್ಶ ಮಾಡುವಾಗ, ಕೆಯ್ಯುವಾಗ ಏನು ಸುಖ ಸಿಗುತ್ತದೆ. ಆಂಟಿಯ ಗಂಡ ಆಂಟಿ ಒಬ್ಬಳು ವೇಶ್ಯೆ ಅಂತ ಡೈವೋರ್ಸ್ ಕೊಟ್ಟಿದ್ದ. ಆಂಟಿ ಹೇಳಿಕೊಂಡಿದ್ದಳು, ಮೊದಲು ಅವಳು ಬೇಜಾನ್ ಗಂಡಸರೊಂದಿಗೆ ಕಾಮದಾಟ ಆಡಿದ್ದಳು. ಈಗ ಜೀವನಕ್ಕೆ ಕಷ್ಟವಾಗಿತ್ತು. ನಾನು ಆಂಟಿಯ ಜೊತೆ ಹಾಗೂ ಆಂಟಿಯ ಮಕ್ಕಳ ಜೊತೆ ಕಾಮದಾಟ ಆಡೋಣ ಅಂತ ಡಿಸೈಡ್ ಮಾಡಿದ್ದೆ. ಒಂದು ದಿನ ಆಂಟಿ ಒಬ್ಬರೇ ಇದ್ದಾಗ ಸ್ಲೋ ಆಗಿ ಆಂಟಿಯ ತೊಡೆಯ ಮೇಲೆ ಕೈ ಇತ್ತೆ, ಹಾಗೆ ಸವರಿದೆ. ಆಂಟಿಗೆ ಗೊತ್ತಾಯಿತು. ನಾನು ನಿಲ್ಲಿಸಿದೆ. ಅದಕ್ಕೆ ಆಂಟಿ, ಯಾಕೋ ಬೇಡವಾ, ನಾನು ಇಷ್ಟವಿಲ್ಲವೇ ಅಂದಳು. ನಾನು ಇಷ್ಟ ಇದ್ದಿದ್ದಕ್ಕೆ ಅಲ್ಲವಾ ಬಂದಿದ್ದು ಅಂತ ಹೇಳಿ ಕಷ್ಟಪಟ್ಟು ಆಂಟಿಯನ್ನು ಎತ್ತಿಕೊಂಡು ಸೋಫಾ ಮೇಲೆ ಕುಳ್ಳಿಸಿದೆ. ಆಂಟಿಯ ಸೆಕ್ಸಿ ಲಿಪ್ಗೆ ಕಿಸ್ ಕೊಟ್ಟು ಐ ಲವ್ ಯು ಆಂಟಿ ಅಂದೆ. ಆಂಟಿಯ ಮುಖವೆಲ್ಲ ನೆಕ್ಕುತ್ತ ಅವಳ ಉಬ್ಬಿದ ಮೊಲೆಗಳನ್ನು ತೆಗೆದು ಆಡಿಸುತ್ತಾ ಹಿಸುಕುತ್ತಾ ಚೀಪುತ್ತಿದ್ದೆ. ಹಾಗೆ ಆಂಟಿಯ ತೊಡೆಯನ್ನು ಚುಂಬಿಸುತ್ತಾ 2 ಕಾಲನ್ನು ಪಕ್ಕಕ್ಕೆ ಅಗಲಿಸಿದೆ. ಆಂಟಿಯ ನೈಟಿ ಮೇಲಕ್ಕೆ ಸರಿಯಿತು. ಅವಳು ತೊಟ್ಟಿದ್ದ ಗ್ರೀನ್ ಬಣ್ಣದ ಲಂಗದ ಒಳಗೆ ಅವಳ ಚಡ್ಡಿಯನ್ನು ತೆಗೆದೆ. ಆಂಟಿಯ ತುಲ್ಲು ಚಿಕ್ಕ ಮಕ್ಕಳಂತೆ ಮೃದುವಾಗಿತ್ತು. ನಾನು ಒಮ್ಮೆ ಕಿಸ್ ಮಾಡಿ ಅದನ್ನು ಮುಟ್ಟುತ್ತಾ ಅಗಲಿಸಿ ಮೂಸಿದೆ. ಮಾದಕವಾಗಿತ್ತು. ನಾನು ಬಾಯಿ ಹಾಕಿ ಚೀಪಿದೆ. ನೆಕ್ಕುತ್ತಾ ಹೋದೆ. ಆಂಟಿಗೆ ಉದ್ವೇಗವಾಗುತ್ತಿತ್ತು. ಚೂಲು ಜಾಸ್ತಿ ಆಯಿತು. ಆಂಟಿಯ ತುಲ್ಲು ದಪ್ಪವಾಗಿ ದೊಡ್ಡದಾಗಿತ್ತು. ನಾನು ನನ್ನ ಕೈ ಹೊಕ್ಕಿಸಿ ಆಡಿಸಿದೆ. ತುಲ್ಲೆಲ್ಲ ಅಂಟು ಅಂಟಾಗಿ ಒದ್ದೆಯಾಗಿತ್ತು. ಅಂಡಾಣು ಸುರಿಸಿಕೊಂಡಳು. ನನ್ನ ಅರ್ಧ ಕೈ ಆಂಟಿ ತುಲ್ಲೊಳಗೆ ಹೊಕ್ಕಿತು. ಕೈ ಹೊರಕ್ಕೆ ತೆಗೆದು ಕೈ ಅನ್ನು ನೆಕ್ಕಿದೆ. ತುಣ್ಣಿ ಹೊಕ್ಕಿಸಿದೆ. ಆಂಟಿ ತುಲ್ಲೊಳಗೆ ಆರಾಮಾಗಿ ಹೊಕ್ಕಿತು. ನಾನು 2 ಕಾಂಡಮ್ ಹಾಕಿಕೊಂಡೆ, ಇನ್ನಷ್ಟು ದಪ್ಪವಾಗಲಿ ತುಣ್ಣೆ ಅಂತ. ಆಂಟಿ ತುಲ್ಲು ದಪ್ಪಗಿದ್ದರಿಂದ ತುಣ್ಣಿ ಹೊಕ್ಕಿಸಿದಾಗ ಆಂಟಿ ಏನು ಮಜಾ. ಎಷ್ಟೋ ವರ್ಷಗಳ ನಂತರ ಸ್ವರ್ಗ ಸುಖ ಅನ್ನುತ್ತಾ ಕಾಲನ್ನು ಇನ್ನಷ್ಟು ಅಗಲಿಸಿದಳು. ಅನ್ನುತ್ತಾ ನುಳಿದುಕೊಂಡು ಕೇಸಿಕೊಂಡಳು. ನಾನು ಹೇಗಿದ್ದರೂ ಆಂಟಿ ದೊಡ್ಡವರು ಅಂತ ಆಂಟಿ ತುಲ್ಲೊಳಗೆ ವೀರ್ಯ ಬಿಟ್ಟೆ. ಅಷ್ಟರೊಳಗೆ ನಾನು ಆಂಟಿಯನ್ನು ಕೆಯ್ಯುತ್ತಿರುವುದು ಆಂಟಿ ಮಗಳು ಕಾಲೇಜು ಇಂದ ಬಂದು ವಿಂಡೋ ಅಲ್ಲಿ ನೋಡುತ್ತಿದ್ದಳು. ಅವಳಿಗೂ ಒಂಥರ ಆಗಿತ್ತು. ಡೋರ್ ಬೆಲ್ ಮಾಡಿದಳು. ನಾನು ಡ್ರೆಸ್ ಸರಿ ಮಾಡಿಕೊಂಡು ಡೋರ್ ಓಪನ್ ಮಾಡಿದೆ. ನನ್ನನ್ನು ನೋಡಿ ನಕ್ಕಳು. ಆಂಟಿ ಮಗಳು ಸೌಂದರ್ಯ, ಸೆಕ್ಸಿ ಹುಡುಗಿ, ಸ್ವಲ್ಪ ಕಪ್ಪಗಾಗಿ ಮಾದಕವಾಗಿದ್ದಳು. ಒಮ್ಮೆ ಮೇಲೆ ಟೆರೇಸ್ ಮೇಲೆ ಇದ್ದಾಗ ಆಂಟಿ ಮಗಳು ಬಟ್ಟೆ ಹರಗುವಾಗ ಬಂದು ನನ್ನನ್ನು ನೋಡಿ ನಕ್ಕಳು. ಅವಳಿಗೂ ಆಸೆಯಾಗಿತ್ತು. ನನ್ನ ಬಳಿ ಮೆಸೇಜ್ ಮಾಡುತ್ತಾ ಅವಳಿಗೂ ಆಸೆಯಾಗುತ್ತಿರುವುದು ಗಮನಕ್ಕೆ ಬಂದಿತು. ನಾನು ಹೇಳಿದ್ದೆ, ಮೇಲೆ ಬಾ ರೂಮ್ಗೆ ಹೇಳಿ. ಆಂಟಿಗೆ ಹೇಳಿದ್ದೆ, ನಿಮ್ಮ ಮಗಳು ಬರುತ್ತಾ ತುಂಬಾ ಸುಂದರವಾಗಿ ಕಾಣುತ್ತಿದ್ದಾಳೆ ಅಂತ. ಆಂಟಿ ಕೇಳಿದ್ದಳು, ಯಾಕೆ, ಆಸೆಯಾಯಿತಾ ಅಂತ. ನಾನು ಹೇಳಿದೆ, ಆಸೆಯಾದರೆ ಏನೂ ಪ್ರಯೋಜನ ಸಿಗಬೇಕಲ್ಲ ಅಂದೆ. ಅದಕ್ಕೆ ಆಂಟಿ, ನಾವೆಲ್ಲ ನಿಮ್ಮವರು, ನಿನ್ನಿಂದಲೇ ನಮ್ಮ ಜೀವನ, ನೀನೇ ದಿಕ್ಕು.
ನಿನಗೆ ಇಲ್ಲ ಅಂತ ಹೇಳುವುದುಂಟು ಅಂತ ಹೇಳಿ ಸೌಂದರ್ಯಳನ್ನು ಮೇಲಕ್ಕೆ ಕರೆದುಕೊಂಡು ಹೋಗು ಯಾವಾಗ ಬೇಕಾದರೂ ಅಂದಳು. ಮೊದಲೇ ಕಾಲೇಜು ಯುವತಿ, ಅದಕ್ಕೆ ನಾನು ಒಂದೆರಡು ಕಾಂಡೋಮ್ ಪ್ಯಾಕ್ ತಂದಿಟ್ಟುಕೊಂಡೆ. ಆಂಟಿ ತುಲ್ಲಿಗೆ ತುಣ್ಣಿ ಸ್ಪರ್ಶವಾಗಿ ವೀರ್ಯ ಬಂದರೆ ತೊಂದರೆಯಿಲ್ಲ, ಆಂಟಿ ಮಗಳ ತುಲ್ಲು ಕೆಯ್ಯುವಾಗ ಕಾಂಡೋಮ್ ಹಾಕಿಕೊಂಡರೆ ಸೇಫ್ ಅಂತ ಆಂಟಿ ಅವಳ ಮಗಳನ್ನು ಮೇಲಿನ ರೂಂಗೆ ಕಳುಹಿಸಿದಳು. ಹೇಗಿದ್ದರೂ ಆಂಟಿಯೇ ತಮ್ಮ ಮಗಳನ್ನು ಕೆಯಿಸಿಕೊಳ್ಳಲು ಕಳುಹಿಸಿದ್ದಳು. ಮತ್ತೆ ಹೇಳಿದಳು, ನಿಮ್ಮಿಬ್ಬರ ಕೆದಾಟವನ್ನು ನಾನು ನೋಡಬೇಕೆಂದು ಹೇಳಿದಳು. ಆಂಟಿಯು ಬಂದಳು, ಕುರ್ಚಿ ಮೇಲೆ ಕುಳಿತುಕೊಂಡಳು. ನಾನು ಆಂಟಿ ಮಗಳನ್ನು ಅಪ್ಪಿಕೊಂಡು ಅವಳ ಚೂಡಿದಾರವನ್ನು ಬಿಚ್ಚಿ, ಪೇಟಿಕೋಟ್ ಬಿಚ್ಚಿ, ಚಡ್ಡಿಯನ್ನು ತೆಗೆದೇ ಬೆತ್ತಲಾಗುತ್ತಿದ್ದಂತೆ ಮಾದಕ ಸುವಾಸನೆ ಹರಡಿತು. ನನ್ನ ತುಣ್ಣೆ 90 ಡಿಗ್ರಿಗೆ ನಿಗುರಿತ್ತು. ಆಂಟಿ ಮಗಳ ತುಲ್ಲನ್ನು ಅಗಲಿಸಿ ಬಾಯಿ ಹಾಕಿ ಚೀಪುತ್ತಿದ್ದೆ. ನೆಕ್ಕಿ ತುಲ್ಲೊಳಗೆಲ್ಲ ಬೆರಳು ಹಾಕಿ ಅದ್ದಿಸುತ್ತ ನೆಕ್ಕಾಟ ಮಾಡಿ ಮೊಲೆಯನ್ನು ಹಿಸುಕುತ್ತ ತುಲ್ಲೊಳಗೆ ತುಣ್ಣಿ ಹೊಕ್ಕಿಸಲು ಆಂಟಿ ಹೆಲ್ಪ್ ಮಾಡಿದಳು. ನನ್ನ ತುಣ್ಣೆಯನ್ನು ಹಿಡಿದು ತನ್ನ ಮಗಳ ತುಲ್ಲೊಳಗೆ ತುರುಕಿದಳು. ಹೊಕ್ಕಿತು, ಈಗ ಕೆಯಿರಿ ಅಂತ ಹೇಳಿ ಕುಳಿತಳು. ನನಗೂ ಇದೊಂದು ಮಜಾ. ತಾಯಿಯ ಎದುರೇ ಮಗಳ ತುಲ್ಲೊಳಗೆ ತುಣ್ಣಿ ಹಕ್ಕಿಸಿದೆ. ಮಗಳ ತುಲ್ಲು ಮೃದುವಾಗಿತ್ತು. ಸೆಕ್ಸಿ ಸೌಂದರ್ಯ, ಏನು ಸೆಕ್ಸಿ. ತುಣ್ಣಿ ಹೊಕ್ಕಿಸಿ ಜೋರಾಗಿ ಗುದ್ದಿದೆ. ಅವ್ಚ್ ಆಯ ಅನ್ನುತ್ತಿದ್ದಳು. ಕೆದು ಕೆದು ಸುಸ್ತಾಯಿತು. ಸೌಂದರ್ಯಲು ಅಂಡಾಣು ಕಾರಿಕೊಂಡಳು. ಅವಳ ತಿಕವನ್ನು ಕೆಯ್ಯುತ್ತೇನೆ ಅಂತ ತಿಕ ಕಿಸಿದು ಅವಳ ತಿಕವನ್ನು ನೆಕ್ಕಿದೆ. ತಿಕವು ಮಾದಕವಾಗಿತ್ತು. ತುಣ್ಣಿ ಹೊಕ್ಕಿಸಿ ಕೆಯ್ಯುತ್ತಾ ವೀರ್ಯ ಬಿಟ್ಟೆ. ತಿಕದಿಂದ ವೀರ್ಯ ಚಿಮ್ಮಿತ್ತು. ಆಂಟಿಯ ಹತ್ತಿರ ಹೇಳಿದೆ, ಥ್ಯಾಂಕ್ ಯು ಆಂಟಿ ಅಂತ. ನಿಮ್ಮ ಎರಡನೇ ಮಗಳು ಬಂದ ಮೇಲೆ ಕಳುಹಿಸಿ ಎಂದೆ. ಅವಳು ಹೈ ಸ್ಕೂಲ್ ಹುಡುಗಿ, ತುಲ್ಲಿಗೆ ಮಾತ್ರ ಶಾಟ ಬೆಳೆದು ದೊಡ್ಡವಳಾಗಿದ್ದಾಳೆ. ಬಿಸಿ ಬಿಸಿ ತುಲ್ಲು. ತುಣ್ಣಿ ಸ್ಪರ್ಶದಿಂದ ಕೆಯ್ಯುವಾಗ ಅವಳ ಕನ್ಯಾಪುರೆ ಹರಿದು ಚಿಕ್ಕದಾಗಿ ರಕ್ತ ಬಂದಿತು. ನಾನೇ ಅವಳ ಮೊದಲನೆಯ ಬಾರಿಗೆ ಕನ್ಯತ್ವ ಹರಿದು ಕೆದ್ದಿದ್ದು. ನನ್ನ ತುಣ್ಣಿಗೆ ಅವಳ ತುಲ್ಲಿಂದ ಬಂಡ ರಕ್ತ ಮೆತ್ತಿತ್ತು. ಟಿಶ್ಯೂ ಪೇಪರ್ ಇಂದ ಒರೆಸಿಕೊಂಡು ಕೆಯ್ಯಲು ಶುರು ಮಾಡಿದೆ. ಅವಳು ನೋವಿನಿಂದ ಜೋರಾಗಿ ಕಿರುಚಾಡಿಕೊಂಡಳು. ಆಚೆ ಈಚೆ ಮನೆಯವರಿಗೆ ಕೇಳಿಸಿರಬಹುದು ಕೆಯ್ಯಿಸಿಕೊಳ್ಳುತ್ತಿದ್ದರೆ ಅಂತ. ಆಂಟಿ ಮಗಳ ತುಲ್ಲು ಕೆಯ್ಯುತ್ತಾ ನೋವು ಮಾಯವಾಗಿ ತುಲ್ಲಿಗೆ ಸುಖ ಸಿಗುತ್ತಿತ್ತು. ಅವಳು ಏನು ಮಜಾ ಅನ್ನುತ್ತಿದ್ದಳು. ಮೊದಲನೇ ಬರ ಅನ್ನುತ್ತಿದ್ದಳು. ಮೊದಲನೇ ಬರಿ ಅಂಡಾಣು ಬಂದಿತ್ತು. ಅವಳ ತುಲ್ಲಿಂದ ಸ್ವಲ್ಪ ದಪ್ಪವಾಗಿತ್ತು ಮೊದಲನೆಯ ಬಾರಿಯ ಅಂಡಾಣು. ನಾನು ಅದನ್ನು ಕೂಡಿದೆ. ಬಿಸಿಯಾಗಿತ್ತು. ಹೀಗೆ ನಮ್ಮ ಮೂವರ ಕೆದಾಟ ನಡೆಯಿತು. ನಾನು ಆಂಟಿಯ ಜೊತೆ ಅವಳ ಇಬ್ಬರು ಮಗಳನ್ನು ದಿನ ಹೇಗೆ ಬೇಕೆಂದರೆ ಹಾಗೆ ಕೆಯ್ಯುತ್ತಿದ್ದೆ. 69 ಸ್ಟೈಲ್, ಟೊಗ್ಗಿ ಸ್ಟೈಲ್. ಮೂವರು ಸೇರಿ ಒಮ್ಮೆಲೆ ಕೆದುಕೊಳ್ಳುತ್ತ ಒಬ್ಬಳ ತಿಕಕ್ಕೆ ತುಣ್ಣಿ ಹೊಕ್ಕಿಸಿ ಇನ್ನೊಬ್ಬಳ ತುಲ್ಲು ನೆಕ್ಕುತ್ತಿದ್ದೆ. ಎಷ್ಟು ಮಜಾ. ತುಣ್ಣಿ ಅದೃಷ್ಟ ಪಡೆದಿತ್ತು. ಸೊ ಫ್ರೆಂಡ್ಸ್, ನಿಮಗೆ ಈ ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.